ಜೇಸ್ಕೊಂಡು ಹೋಗ್ತಾ ಇದೆ ತಿನ್ರಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ಗೆ ನಮಸ್ಕಾರಗಳು ಎಲ್ಲರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸುತ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ, ಇದು ನಾವು ನೈಟ್ ಇದ್ದಂಥ ರೂಮು. ನಾವು ಸ್ಟೇ ಆಗಿದ್ದು ಬಂದು ನೀಲಂಬೂರು. ಇವತ್ತು ಇಲ್ಲಿಂದನೇ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಫುಲ್ ಡೇ ಲಾಗ್ ಇರುತ್ತೆ, ಯಾರು ಕೂಡ ಮಿಸ್ ಮಾಡಬೇಡಿ. ಎಲ್ಲ ಕೂಡ ನೋಡಿ ಮಿಸ್ ಮಾಡಿದೆ ನೋಡಿ, ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ನೂ ಮ್ಯಾರೇಜಿಗೆ ರೆಡಿ ಆಗಿಲ್ಲ, ಫಸ್ಟು ತಿಂಡಿ ತಿಂದು ಬಂದುಬಿಡೋಣ ಅಂತ ತಿಂಡಿಗೆ ರೆಡಿ ಆಗಿದ್ದೀವಿ ಆಲ್ರೆಡಿ. ಇನ್ನು ಅವರು ಕೂಡ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಬೇಕಿನ್ನು, ಇನ್ನೂ ಆಗಿಲ್ಲ. ಇಲ್ಲಿ ನೋಡಿ ಮಳೆ ಹೇಗೆ ಬರ್ತಿದೆ, ಮ್ಯಾರೇಜ್ ಇದೆ, ಮಳೆ ನೋಡಿ ಬರ್ತಾ ಇದೆ. ನೋಡಿ ಮಳೆ ಬರ್ತಾ ಇದೆ, ಫುಲ್ ಮಳೆ ಇಲ್ಲಿ. ಫುಲ್ ಕ್ಲೈಮೇಟ್ ಕೂಲಾಗಿದೆ, ಚಳಿ ಆಗಿದೆ. ಬೆಂಗಳೂರಾಗಿದ್ದೀವ ನಾವು. ನಾವು ಯಾರ ಮದ್ವೆಗೆ ಬಂದಿದ್ದೀವಿ? ಯಾರ ಮದ್ವೆಗೆ ಬಂದಿದ್ದೀವಿ? ರೂಪಕ್ ಮಾಮ ಮದ್ವೆಗೆ ಬಂದಿದ್ದೀವಿ. ಸೊ ಇನ್ನು ಮದುವೆ ಮುಗಿಸ್ಕೊಂಡು ಮಧ್ಯಾಹ್ನ ಹೊರಡ್ತೀವಿ. ಮಧ್ಯಾಹ್ನ ಇಲ್ಲಂತೂ ಕೇರಳದಲ್ಲಿ ತುಂಬಾ ಮಳೆ ಬರ್ತಾ ಇದೆ. ಊಟಿಯಲ್ಲೂ ಮಳೆ ಅಂತೆ, ತುಂಬ ಮಳೆ ಬರ್ತಾನೆ ಇದೆ ಬೆಳಗ್ಗೆಯಿಂದನೂ. ಇನ್ನು ಚಿನ್ಮಯಿ ಧ್ರುವಲ್ಲೂ ಇನ್ನು ಮಳೆ ಬರ್ತಿದೆ ನೋಡಿ, ಬೇಜಾರಾಗ್ತಿತ್ತು. ಯಾಕಂದರೆ ಕೆಳಗಡೆ ಎಲ್ಲ ಹೋಗಿ ಆಟ ಆಡೋದಕ್ಕಾಗಲ್ಲ. ಇನ್ನು ಬಂದವರು ರೂಮಲ್ಲೇ ಸೇರ್ಕೊಂಡ್ವಿ, ಯಾಕಂದರೆ ತುಂಬಾ ಮಳೆ ಬರ್ತಿತ್ತು ಬೆಳಗ್ಗೆ ಎದ್ದಾಗ. ಇನ್ನು ನಾವು ಕೂಡ ತಿಂಡಿ ತಿನ್ನೋಣ. ಇನ್ನೇನು ನಾವು ಕೂಡ ತಿಂಡಿ ಎಲ್ಲ ಮುಗಿಸ್ಕೊಂಡು ಇನ್ನು ಚೌಟ್ರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದೀವಿ. ಇನ್ನು ಮದುವೆ ಗಂಡನು ಅಲ್ಲಿಗೆ ಬಂದಿದ್ದು, ಅವರು ಕೂಡ ರೆಡಿಯಾಗಿ ನಮ್ಮ ಜೊತೆನೇ ಬರ್ತಾ ಇದ್ದಾರೆ. ಅವರು ಕಾರಲ್ಲಿ, ಇನ್ನೊಂದು ಕಾರಲ್ಲಿ ಹೋಗ್ತಾ ಇದ್ದಾರೆ. ಇವಾಗ ಹತ್ತುತ್ತಾ ಇದ್ದಾರಲ್ಲ ಅವರೇ ಮದುವೆ ಗಂಡು ಬಂದು. ಇವರು ಬಂದು ನಮ್ಮ ಮನೆಯವ್ರ ಫ್ರೆಂಡು. ನಾನು ಕೂಡ ಸಿಂಪಲ್ಲಾಗಿ ರೆಡಿ ಆಗಿದ್ದೆ. ಈ ಕೇರಳ ಸೈಡೆಲ್ಲ ತುಂಬಾ ಸಿಂಪಲ್ಲಾಗಿ ಇರ್ತಾರೆ ಅಲ್ವಾ. ನಮ್ಮ ಊರ ಸೈಡ್ ನಾವು ನಮ್ಮ ಮನೆಯಲ್ಲಿ ಮದುವೆ ಮಾಡ್ತಾರಲ್ಲ ಯಾವ ಥರ ರೆಡಿ ಆಗಿರ್ತೀವಿ ನಾವು. ಬೇರೆಯವ್ರ ಮದುವೆಗೆ ಹೋಗ್ಬೇಕಾದ್ರೂ ಸ್ವಲ್ಪ ಹಾಗೆ ಗ್ರ್ಯಾಂಡಾಗಿ ರೆಡಿಯಾಗಿ ಹೋಗಿರ್ತೀವಿ. ಇಲ್ಲಿ ಎಲ್ಲ ತುಂಬಾ ಸಿಂಪಲ್ಲಾಗಿದ್ದರು. ನಾನು ಬರ್ತಾ ಒಡವೆಗಳು ಏನೂ ತರಲಿಲ್ಲ, ಯಾಕಂದರೆ ಕಾರಲ್ಲಿ ಸುಮ್ಮನೆ ಕಳೆದೋಗೋದು ಅವೆಲ್ಲ ಯಾಕೆ ಅಂತ ಹೇಳಿಬಿಟ್ಟು ತರಲಿಲ್ಲ. ಹಾಗಾಗಿ ಎಷ್ಟು ನಾನು ಸಿಂಪಲ್ಲಾಗಿದ್ದೀನಲ್ಲ ಅಂತ ನನಗೆ ಬೇಜಾರಾಗ್ತಿತ್ತು. ಏನು ಗ್ರ್ಯಾಂಡಾಗಿ ಏನು ರೆಡಿ ಆಗಿಲ್ಲಲ್ಲ ಅಂತ. ನಾವು ಫಸ್ಟಿಂದನೆಲ್ಲ ತುಂಬ ಚೆನ್ನಾಗಿ ರೆಡಿ ಆಗ್ತೀವಲ್ವ, ಹಾಗಾಗಿ ಏನು ಸಿಂಪಲ್ಲಾಗಿ ರೆಡಿಯಾಗಿ ಇಲ್ಲಿ ಎಲ್ಲ ನೋಡ್ಬೋದು ನೀವು ಎಷ್ಟು ಸಿಂಪಲ್ಲಾಗಿ ಚೆನ್ನಾಗಿ ಕ್ಯೂಟಾಗಿದ್ದಾರೆ ಅಂತ ನೋಡ್ಬೋದು. ನಾವು ಹೋಗ್ತಾನೆ ಇನ್ನು ಗಂಡಿಗೆ ಆರತಿ ಮಾಡಿದ್ರು. ಆರತಿ ಮಾಡಿ ಒಳಗಡೆ ಕರ್ಕೊತಾ ಇದ್ದಾರೆ. ಇವ್ರ ಕಡೆ ಬಂದು ಬೇರೆ ಥರ ಸಂಪ್ರದಾಯ, ನಮ್ಮ ಕಡೆ ಇನ್ನೊಂದು ಥರ ಇರುತ್ತೆ. ಇವ್ರದ್ದು ಸಿಂಪಲ್ಲಾಗಿ ಒಂದು ಅರ್ಧ ಗಂಟೆಯಲ್ಲಿ ಮುಗ್ದೋಗ್ಬಿಡುತ್ತೆ ಮದುವೆ ಅನ್ನೋದೇ. ನೋಡ್ಬೋದು ನೀವು ಕೂಡ ಮುಂದೆ. ಇನ್ನು ಗಂಡು ಕೂಡ ಕರ್ಕೊಬಂದಮೇಲೆ ಹೆಣ್ಣನ್ನ ಕರ್ಕೊಂಬರ್ತಾ ಇದ್ದಾರೆ. ಇದಂತೂ ತುಂಬಾ ಚೆನ್ನಾಗಿದೆ, ಡೆಕೋರೇಟಾಗಿ 4 ಜನ ಇಟ್ಕೊಂಡು ಕರ್ಕೊಬರ್ತಾ ಇರೋದು ತುಂಬ ಕ್ಯೂಟಾಗಿತ್ತು. ಇದು ಕೂಡ ಹೊಳೆ ರಾಜ್ಕುಮಾರಿನ ಕರ್ಕೊಬರ್ತಾರಲ್ಲ ಸ್ಟೇಜ್ ಮೇಲೆ, ಆ ಥರ ಫೀಲ್ ಆಯಿತು. ತುಂಬ ಚೆನ್ನಾಗಿತ್ತು, ಕ್ಯೂಟಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಅವರು ಕೂಡ ಬಂದಮೇಲೆ ವಿತಿನ್ 2 ನಿಮಿಷದೊಳಗಡೆ ಮದುವೆ ಆಗೋಗಿರುತ್ತೆ. ಇವಾಗ ನೋಡ್ಬೋದು. ನೆಕ್ಸ್ಟ್ ಇನ್ನು ಅವ್ರು ಬಂತಾನೆ ಇಬ್ಬರನ್ನು ನಿಲ್ಲಿಸಿ ತಾಳಿ ಕಟ್ಟಿಸ್ಬಿಡ್ತಾರೆ. ಈ ತಾಳಿ ಬಂದು ಕಟ್ಟಿರೋದು
ಚಿನ್ನದ ಚೈನ್, ಬಂಗಾರದ ಚೈನ್, ಇವಾಗ ಚೈನ್ ಬರುತ್ತಲ್ಲ ಶಾರ್ಟ್ ಚೈನು, ಆ ಥರ ಇರುತ್ತೆ. ಎಲ್ಲರ ಕತ್ತಲ್ಲೂ ಅದೇ ಕೂಡ ಇದ್ದಿದ್ದು. ಇವಾಗ ನಾವು ಮಾಂಗಲ್ಯ ಸರ ಅರಿಶಿನ ದಾರದಲ್ಲಿ ಕಟ್ತಾರಲ್ವ ಮದುವೆಯಲ್ಲಿ, ಇಲ್ಲಿ ಆ ಥರ ಎಲ್ಲ ಬಂಗಾರದ ಚೈನೇ ಹಾಕ್ತಾರೆ ಕತ್ತಿಗೆ ಬಂದು, ಗಂಡು ಹಾಕಿ ಅಲ್ಲಿಗೆ ಮದುವೆ ಆಯಿತು. ಇನ್ನು ಕೊನೆಯಲ್ಲಿ ಅವರು ಮದುವೆ ಎಲ್ಲ ಆದಮೇಲೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾರೆ. ಕುಟುಂಬ ಸಮೇತರಾಗಿ ಬಂದಿರ್ತಾರಲ್ಲ ಎಲ್ಲರಿಗೂ ಅವ್ರಿಗೆಲ್ಲ ನಮಸ್ತೆ ಮಾಡಿ, ಮತ್ತು ಹುಡುಗ ಹುಡುಗಿನ ಕುಂಗಿಸಿ ಎಲ್ಲರೂ ಅವ್ರ ಕುಟುಂಬದವರು ಗಂಡಿನ ಕುಟುಂಬದವರು ಇಬ್ಬರು ಸೇರಿ ಹಾಲು ಹಾಕ್ತಾರೆ. ಇಬ್ಬರಿಗೂ ಹಾಲು ಕುಡಿಸ್ತಾರೆ. ಇವ್ರಿಗೆ 3 ಸ್ಪೂನು, ಅವ್ರಿಗೆ 3 ಸ್ಪೂನು. ತುಂಬಾ ಚೆನ್ನಾಗಿದೆ ಸಂಪ್ರದಾಯ. ಈ ಥರ ಒಂದು ನಾನು ನೋಡಿರಲಿಲ್ಲ. ಇದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು, ತುಂಬ ಚೆನ್ನಾಗಿತ್ತು. ನೋಡ್ಬೋದು ನೀವು ಕೂಡ. ಯಾವ ಮದುವೆಗಳಲ್ಲಿ ಆರ್ಟಿಫಿಷಿಯಲ್ ಎಲ್ಲ ಹಾಕ್ಕೊತೀವಿ, ಸೆಟ್ ಎಲ್ಲ ನೋಡಿರ್ಬೋದು ನೀವು. ಇಲ್ಲಿ ಕೇರಳ ಸೈಡೆಲ್ಲ ಬಂದು ಆರ್ಟಿಫಿಷಿಯಲ್ ಒಂದು ಕೂಡ ಹಾಕಲ್ಲ, ಎಲ್ಲ ಗೋಲ್ಡು. ಇವಾಗ ಹುಡುಗಿ ಕತ್ತಲ್ಲಿ ನೋಡ್ಬೋದು ನೀವು, ಕತ್ತಿಂದ ಹಿಡಿದು ಸೊಂಟದವರೆಗೂ ಅದೇ ಫುಲ್ಲು ಸ್ಟೆಪ್ಪು ಬಂಗಾರನೇ ಹಾಕಿರೋದು. ಕೈಯಲ್ಲೂ ಅಷ್ಟೇ ಬಂಗಾರದ ಬಳೆಗಳು, ಬೈತಲೆ ಎಲ್ಲನೂ ಕೂಡ ಬಂಗಾರದ್ದು. ತುಂಬ ಚೆನ್ನಾಗಿತ್ತು ನೋಡಿ. ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣ್ತಾ ಇದ್ದಾರಲ್ಲ ಮದುವೆ ಹೆಣ್ಣು. ನಾವು ಕೂಡ ಮದುವೆ ಎಲ್ಲ ಮುಗಿಸ್ಕೊಂಡು ಒಂದು ಫೋಟೋ ತಕ್ಕೊಂಡ್ವಿ. ಫೋಟೋ ಎಲ್ಲ ತಕ್ಕೊಂಡ್ಮೇಲೆ ಇನ್ನೇನು ಊಟ ಮಾಡೋದಕ್ಕೆ ಹೋಗ್ಬೇಕಲ್ವಾ, ಊಟ ಮಾಡೋದಕ್ಕೆ ಹೋದ್ವಿ. ಊಟ ಕೂಡ ಯಾವ ಥರ ಇತ್ತು ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗಿಲ್ಲ, ನೀವೇ ಅರ್ಥ ಮಾಡ್ಕೋಬೇಕು. ಕೇರಳ ಸೈಡು ತುಂಬಾ ಚಟ್ನಿಗಳು ಅನಿಸುತ್ತೆ. ಚಟ್ನಿಗಳು ವೆರೈಟೀಸ್ ಅಂತೂ ಹೇಳೋದೇ ಬೇಡ. ಈ ಏನಂತಾರೋ ಚಟ್ನಿಗಳಿತ್ತು, ಅದು ಹೆಂಗೆ ಅಂತಲೇ ಹೇಳೋದಕ್ಕಾಗಲ್ಲ, ಏನು ಚಟ್ನಿ ಅಂತಲೂ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಎಲ್ಲ ಡಿಫ್ರೆಂಟಾಗಿತ್ತು. ನನಗಂತೂ ಯಾತದ್ದು ಅರ್ಥನೇ ಆಗಿಲ್ಲ ಊಟದ್ದು ಕಾನ್ಸೆಪ್ಟ್ ಬಂದು ಯಾವ ಥರ ಅಂತ. ಇನ್ನು ನಾವು ಕೂಡ ಊಟ ಎಲ್ಲ ಮಾಡಿಕೊಂಡು ಗ್ರೂಪ್ ಫೋಟೋ ಎಲ್ಲ ತಕ್ಕೊಂಡು ಇನ್ನು ಹೋಟೆಲಿಗೆ ಬಂದ್ವಿ. ನಾವು ಬುಕ್ ಮಾಡಿದ್ವಲ್ಲ, ಹೋಟೆಲಿಗೆ ಬಂದು ಇನ್ನು ಫ್ರೆಶ್ ಅಪ್ ಆಗಿ ನನ್ನ ಮಕ್ಕಳು ಆಟ ಆಡ್ತಿದ್ದಾರೆ ಆಲ್ರೆಡಿ. ಇನ್ನು ಫಿಶ್ ಟ್ಯಾಂಕ್ ಎಲ್ಲ ಇಟ್ಟಿದ್ರಲ್ಲ ಗ್ರೌಂಡ್ ಫ್ಲೋರಲ್ಲಿ, ನಾವು ಕೂಡ ಡ್ರೆಸ್ ಚೇಂಜ್ ಮಾಡಿ ನಾವು ಹೋಗಬೇಕಲ್ಲ, ರೆಡಿ ಆಗಿಬಿಟ್ಟು ಇನ್ನು ಹೊರಡೋಣ ನಾವು ಅಂತ ಚೆಕ್ಔಟ್ ಮಾಡಿಸ್ತಾ ಇದ್ದಾರೆ ನಮ್ಮ ಮನೆಯವರು. ಹಾಗಾಗಿ ಸ್ವಲ್ಪ ಕುತ್ಕೊಂಡಿದ್ವಿ. ಇಲ್ಲಿ ನನ್ನ ಮಕ್ಕಳು ಬಂದು ಫಿಶ್ ಅಂದರೆ ಅವ್ರಿಗೆ ತುಂಬ ಇಷ್ಟ. ನಮ್ಮ ಮನೆಗೂ ಫಿಶ್ ಟ್ಯಾಂಕ್ ಇಡಮ್ಮ ಅಂತ ಕೇಳ್ತಾಯಿದ್ರು. ನೋಡೋಣ ಬಿಡು, ಇನ್ನೊಂದು ಸ್ವಲ್ಪ ದೊಡ್ಡವರಾಗಲಿ ಸುಮ್ಮನೆ. ಹಾಯ್ ಹಲೋ, ಈಗ ತಾನೇ ಫ್ರೆಶ್ ಅಪ್ ಎಲ್ಲ ಮತ್ತೆ ಮಾಡ್ಕೊಂಡು ಓಡ್ತಾ ಇದ್ದೀವಿ. ಇನ್ನು ನಮ್ಮ ಬೆಂಗಳೂರಿಗೆ ಬರಬೇಕಲ್ಲ, ಇಲ್ಲಿ ಫಂಕ್ಷನ್ ಎಲ್ಲ ಮುಗೀತು, ಮದುವೆ ಎಲ್ಲ ಆಯಿತು. ಈಗ ಹೋಗ್ತಾ ಇದ್ದೀವಿ ನೋಡಿ. ನಾವು ಇನ್ನೇನು ಹೊರಡಬೇಕು, ಟೈಮ್ ಕೂಡ ಆಯ್ತು ನೋಡಿ. ಹೀಟ್ಗೆಲ್ಲ ಗುಳ್ಳೆಗಳು ಹಾಕ್ಬಿಟ್ಟಿದೆ, ಚಿಕ್ಕದು ಗುಳ್ಳೆ ಆಗಿದೆ. ಈ ಕೈಗೆ ಹಾಕೊಂತೀಯ ನೋಡಿ ಚಿನ್ನಿ. ಅವನಂತೂ ಹೇಳಿದ ಮಾತೇ ಕೇಳ್ತಾ ಇಲ್ಲ, ಎಷ್ಟು ಹೇಳಿದ್ರು ಹೇಳಿದ ಮಾತು ಕೇಳ್ತಾ ಇಲ್ಲ. ಇನ್ನೇನು ಹೋಗ್ಬೇಕೀಗ. ಇನ್ನು ಗಾಡ್ ಸೆಕ್ಷನಾಗೆಲ್ಲ ಇವಾಗ ನೋಡಿ ಮಳೆ ಬರ್ತಾನೆ ಇದೆ ಬೆಳಗ್ಗೆಯಿಂದ. ಅಂತೂ ಈ ಮದುವೆ ಟೈಮಲ್ಲಿ ಮಳೆ ಎಲ್ಲ ಬಂದುಬಿಟ್ರೆ ಸ್ವಲ್ಪ ಕಸಿ ಬಿಸಿ ಅಂತ ಅನಿಸುತ್ತೆ. ಹೆಂಗಿತ್ತಮ್ಮ ಮದುವೆ? ಹೆಂಗಿತ್ತು ಮದುವೆ ನೋಡಿ. ಹೇಳಿದಕ್ಕೊಂದು ಆನ್ಸರ್ ಮಾಡಲ್ಲ. ಇನ್ನು ನಾವು ಹೋಗ್ತಾ ರೋಡಲ್ಲಿ ಪಾಯಿಂಟ್ ಹತ್ರ ನಿಲ್ಲಿಸಿ ಸ್ವಲ್ಪ ಫೋಟೋಸ್ ತಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಇನ್ನು ಮಳೆ ಬರ್ತಾ ಇದೆ, ಎಲ್ಲೂ ಕೂಡ ನಿಲ್ಸೋದಕ್ಕೆ ಆಗ್ತಾ ಇಲ್ಲ. ಇನ್ನು ಇಲ್ಲಿ ಒಂದೇ ಹತ್ರನೇ ನಿಲ್ಸೋದಕ್ಕಾಗೋದು, ಯಾಕಂದರೆ ಪ್ಲೇಸ್ ಇದೆ. ಇನ್ನು ಗಾರ್ಡ್ ಸೆಕ್ಷನ್ ಸ್ಟಾರ್ಟ್ ಆಗೋಗುತ್ತೆ, ಈಗ ಆಲ್ರೆಡಿ ಸ್ಟಾರ್ಟ್ ಇಲ್ಲಿಂದನೇ. ಹಾಗಾಗಿ ಇನ್ನೊಂದು ಫೋಟೋ ತೆಕ್ಕೊಬಿಡೋಣ ಅಂತ ಪಾಯಿಂಟಲ್ಲಿ ತಕ್ಕೊತಾ ಇದ್ದೀವಿ. ತುಂಬ ಸಖತ್ತಾಗಿತ್ತು. ಎಲ್ಲಿ ನೋಡಿದ್ರು ನೋಡಿ ಫುಲ್ಲು ಎಲ್ಲ ಮುಚ್ಕೊಬಿಟ್ಟಿದೆ. ಮೋಡದಲ್ಲೇ ನೋಡ್ಬೋದು ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನನಗೆ ಊಟಿಗೆ ಹೋಗ್ಬೇಕಂದ್ರೆ ತುಂಬ ಆಸೆ ಇತ್ತು. ನಮಗೆ ಹೋಗೋದಕ್ಕಾಗಲಿಲ್ಲ, ಯಾಕಂದರೆ ಮಳೆ ಬೇರೆ ಬರ್ತಾ ಇತ್ತು. ಇನ್ನು ಮಕ್ಕಳನ್ನ ಹಿಡ್ಕೊಂಡು ಸುಮ್ಮನೆ ಆ ಚಳಿಗೆ ಯಾಕೆ ಅಂತ ಹೇಳಿಬಿಟ್ಟು ಹೋಗಲಿಲ್ಲ. ಇನ್ನೊಂದೇನೆಂದರೆ ಬೇಜಾರು, ಕೇರಳದಿಂದ ಬರೀ 35 ಕಿಲೋಮೀಟರ್ಸ್ ಅಷ್ಟೇ ಊಟಿ ಇರೋದು. ಅಷ್ಟು ಹತ್ರಕ್ಕೆ ಹೋಗಿ ನಾನು ಊಟಿಗೆ ಹೋಗ್ತಂಗೆ ಬರ್ತಾ ಇದ್ದೀನಲ್ಲ ಅಂತ ಬೇಜಾರಾಯಿತು. ಆದರೆ ನಾವು ಮದುವೆ ಆಗಿ ವಿತಿನ್ 3-4 ಡೇಸ್ಗೆ ನಾವು ಊಟಿಗೆ ಹೋಗಿದ್ವಿ. ಅದು ತುಂಬ ಸಖತ್ತಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಅದು ಕೂಡ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಇದೆ ನನ್ನ ಹತ್ರ. ಲಾಸ್ಟ್ ಮದುವೆ ಆಗಿ ಹೋಗಿದ್ವಲ್ಲ ಮ್ಯಾರೇಜ್ಗೆ, ತುಂಬ ಚೆನ್ನಾಗಿತ್ತು. ಇನ್ನು ಬಂಡೀಪುರ ಫಾರೆಸ್ಟಲ್ಲಿ ನೋಡ್ಬೋದು ನೀವು ಎಷ್ಟು ಜಿಂಕೆಗಳಂತ ಹೇಳೋದಕ್ಕೆ ಆಗಲ್ಲ. ಜಿಂಕೆಗಳು ಜಾಸ್ತಿ ಇದ್ವು. ಇನ್ನು ಯಾವುದು ವೈಲ್ಡ್ ಅನಿಮಲ್ಸ್ ಎಲ್ಲ ಜಾಸ್ತಿ ಕಾಣಿಸ್ಲಿಲ್ಲ, ಲಯನ್ ಚಿರ್ತಾ ಎಲ್ಲ. ಇನ್ನು ಆನೆಗಳು ಜಾಸ್ತಿ ಇದ್ವು, ಜಿಂಕೆಗಳಿದ್ವು, ನವಿಲ್ ನೋಡಿ, ನವಿಲ್ ಅಂತೂ ಇದ್ವು. ತುಂಬ ಚೆನ್ನಾಗಿತ್ತು. ಮಕ್ಕಳಂತೂ ತುಂಬ ನೋಡಿ ಎಂಜಾಯ್ ಮಾಡಿದ್ರು, ತುಂಬ ಇಷ್ಟಪಟ್ಟರು. ಇದು ನಾವು ಝೂಗೆ ಹೋಗಿದ್ವಲ್ಲ, ಮೈಸೂರು ಝೂ ಅಲ್ಲಿ ಅಷ್ಟೆಲ್ಲ ಬೋರಲ್ಲಿ ಹಾಕಿರ್ತಾರಲ್ಲ ಒಳಗಡೆ ಇರ್ತವೆ. ಇಲ್ಲಿ ಸ್ವಲ್ಪ ರೋಡಲ್ಲಿ ಹೋಗ್ತಾ ಕಾಣಿಸುತ್ತಲ್ಲ, ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ, ತುಂಬ ಎಕ್ಸೈಟ್ಮೆಂಟ್ ಆಗುತ್ತೆ.
ತುಂಬ ಇಷ್ಟ ಆಯಿತು ಮಕ್ಕಳು ಕೂಡ. ಇನ್ನು ಅವರಿಗಂತೂ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಬೇಜಾರಾಗ್ಬಿಟ್ಟಿತ್ತು, ನನಗೂ ಕೂಡ ಬೇಜಾರಾಗಿತ್ತು. ಯಾಕಂದರೆ ನಮ್ಮ ಮನೆಯವರು ಕರ್ಕೊಬಂದಿದ್ದಾರಲ್ಲ, ಇನ್ನು ಅವರೇ ನಮಗೆ ಊಟ ಎಲ್ಲ ಸರ್ವ್ ಮಾಡ್ತಿದ್ರು, ಎಲ್ಲ ಕಡೆ ಕರ್ಕೊಂಡು ಹೋಗ್ತಾಯಿದ್ರು, ತುಂಬ ಕೇರಾಗಿ ನೋಡ್ಕೊತಾ ಇದ್ರು ಮಕ್ಕಳು ಕೂಡ ನಮ್ಮನ್ನು ಕೂಡ. ಹಾಗಾಗಿ ನನಗೆ ಮನೆಗೆ ಹೋಗಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಎಲ್ಲ ಪ್ರತಿಯೊಂದು ಹೆಣ್ಣಿಗೂ ಅನಿಸುತ್ತೆ, ಯಾಕಂದರೆ ನಾವು ಔಟ್ಸೈಡ್ ಹೋದಾಗ ತುಂಬ ರಾಣಿ ಥರ ಇರ್ತೀವಿ. ಇವಾಗ ನಮ್ಮ ಮನೆಯವರೆಲ್ಲ ನಮಗೆ ತಂದು ಕೊಡ್ತಾ ಇರ್ತಾರೆ, ನಾವು ತಿಂತಾ ಇರ್ತೀವಿ. ಇಲ್ಲಿ ನಮ್ಮ ಮನೆಗೆ ಹೋಗಿದ್ದೀವಿ, ಅದೇ ಪಾತ್ರೆ, ಅದೇ ಕಸ, ಅದೇ ಇದು ಮನೆ ಕೆಲಸ, ಯಪ್ಪ ಯಾರಿಗೆ ಬೇಕಪ್ಪ, ಮತ್ತೆ ಆ ಕೆಲ್ಸಕ್ಕೆ ನಾವು ಜಾಯಿನ್ ಆಗಬೇಕಲ್ಲ ಬೆಳಗ್ಗೆ ಎದ್ದು ಅಂತ ಬೇಜಾರಾಗ್ಬಿಟ್ಟಿತ್ತು. ಇನ್ನು ಕೊನೆಯಲ್ಲಿ ನಾವು ಕೂಡ ಊಟ ಎಲ್ಲ ಮಾಡ್ಕೊಂಡ್ವಿ. ಇದು ಲಾಸ್ಟ್ ಹೋಟೆಲ್ಲು. ಇನ್ನು ಲಾಸ್ಟ್ ಹೋಟೆಲಲ್ಲಿ ನಮ್ಮ ಮನೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದೇ ಕಡೆ ಊಟ ಮಾಡಿಕೊಂಡು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ, ಎಲ್ಲರೂ ಮಾತಾಡಿಕೊಂಡು. ಇನ್ನು ನಾವು ಕೂಡ ಹೊರಡೋಣ ಅಂತ ಹೊರಟ್ವಿ. ಇವತ್ತಿನ ಲಾಗ್ ಇಷ್ಟೇ. ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ಏನು ಮಾಡಬೇಕು, ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಮರಿದೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.